ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿದ್ದೀವಿ ಕಬ್ಬನ್ ಪಾರ್ಕಲ್ಲಿ. ಗೈಸ್, ಈ ವಿಡಿಯೋ ಅಲ್ಲಿ ನಾನು ಪಬ್ಲಿಕ್ ಅಂದರೆ ನಾರ್ಮಲ್ ಪೀಪಲ್ಲು ಹೆಂಗೆ ವಿಧಾನಸೌಧ ಒಳಗಡೆಗೆ ಹೋಗೋದು, ಆನ್ಲೈನ್ ಟಿಕೆಟ್ ಆಪ್ಷನ್ ಹೆಂಗೆ ಬೈ ಮಾಡೋದಂತ ತೋರಿಸ್ಕೊಡ್ತೀನಿ. ಯೂಸ್ಫುಲ್ ಇನ್ಫಾರ್ಮೇಷನ್ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬೆಂಗಳೂರಲ್ಲಿ ಯಾರು ವಿಧಾನಸೌಧ ಒಳಗಡೆ ಹೋಗಿ ನೋಡಬೇಕಂತ ಅಂದ್ಕೊಂಡಿದ್ದೀರೋ ಅವ್ರಿಗೆ ಇದೊಂದು ಯೂಸ್ಫುಲ್ ಆಗ್ಬೋದು. ಗೈಸ್, ವಿಧಾನಸೌಧ ಹತ್ರ ಹೋಗೋಕ್ಕೂ ಮುಂಚೆ ಕಬ್ಬನ್ ಪಾರ್ಕಲ್ಲಿ ಬೋಟಿಂಗ್ ಮಾಡ್ಕೊಂಡು ಹೋಗೋಣ. ಟಿಕೆಟ್ ಬಂದುಬಿಟ್ಟು 30 ರೂಪೀಸು ಪ್ಲಸ್ 20 ರೂಪೀಸ್ ಎಂಟ್ರಿ ಚಾರ್ಜ್ ಇರುತ್ತೆ ಒಬ್ರಿಗೆ. ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗಿರುತ್ತೋ. ಗೈಸ್, ಕಬ್ಬನ್ ಪಾರ್ಕಲ್ಲಿ ಬೋಟಿಂಗ್ಗೆ ಮ್ಯಾಕ್ಸಿಮಮ್ 10 ಜನ ಇರಬೇಕಂತೆ, ಆಗಲೇ ಕರ್ಕೊಂಡು ಹೋಗೋದು. ಸ್ವಲ್ಪ ಜನನ ಕರ್ಕೊಂಡು ಹೋಗೋಲ್ಲ. ನೀವು ಆಲ್ಮೋಸ್ಟು ವೀಕ್ ಡೇಸೇ ವಿಸಿಟ್ ಮಾಡಿ. ವೀಕೆಂಡ್ಸ್ ತುಂಬ ಕ್ರೌಡ್ ಇರುತ್ತೆ, ಒಂದ್ಸಲಿ ಎಂಜಾಯ್ ಮಾಡ್ಬೋದು ನೀವು. ನನಗೇನೋ ಅಷ್ಟೊಂದು ಫೀಲ್ ಕೊಟ್ಟಿಲ್ಲ ಬೋಟಿಂಗು. ನೀವೇನಾದರೂ ಮುಂಚೆ ಈ ಕಬ್ಬನ್ ಪಾರ್ಕಲ್ಲಿ ಬೋಟಿಂಗ್ ಮಾಡಿದರೆ ಹೆಂಗಿತ್ತು, ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಂತ ಶೇರ್ ಮಾಡಿ. ಗೈಸ್, ಕಬ್ಬನ್ ಪಾರ್ಕಿಗೆ ಬಂದು ದಿನೇಶ್ ಅವರ ಫೇಮಸ್ ಪಾಸ್ತಾ ತಿಂದಿಲ್ಲ ಅಂದರೆ ಹಿಂಗೆ. ಸೊ ತಿನ್ಕೊಂಡು ಹೋಗೋಣ. A few minutes later. ಗೈಸ್, ನಾನು ಇವಾಗ ವಿಧಾನಸೌಧ ಮುಂದೆಗಡೆ ನಿಂತ್ಕೊಂಡಿದ್ದೀನಿ. ಈ ವಿಡಿಯೋಗಲ್ಲಿ ನಾನು ವಿಧಾನಸೌಧ ಒಳಗಡೆ ಹೋಗಿ ನಿಮಗೆಲ್ಲ ಹೇಗಿದೆ ಅಂತ ತೋರಿಸೋ ಪ್ರಯತ್ನ ಮಾಡ್ತೀನಿ. ಹಾಗೆ ನೀವು ಒಳಗಡೆ ಹೋಗಿ ನೋಡಬೇಕಂದ್ರೆ ಆನ್ಲೈನ್ ಟಿಕೆಟ್ನ ಯಾವ ಥರ ಬುಕ್ ಮಾಡ್ಕೋಬೇಕು ಅಂತ ಈ ವಿಡಿಯೋಗಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ಮುಂದೆ ಹೋಗೋಣ. ಗೈಸ್, ನಾನು ಈಗ ಗೇಟ್ ನಂಬರ್ 4 ಎಂಟರ್ ಆಗ್ತೀನಿ. ನಾನು ಆಲ್ರೆಡಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಆ ಟಿಕೆಟ್ನ ನೀವು ಎಂಟರ್ ಆಗೋ ಯಾವ ಗೇಟಿಂದಾದರೂ ಎಂಟರ್ ಆಗ್ಬೋದು. ಎಂಟರ್ ಆಗೋ ಗೇಟಲ್ಲಿ ಪೊಲೀಸ್ ಆಫೀಸರ್ಸ್ ಯಾರು ಇರ್ತಾರೋ ಅವ್ರ ಹತ್ರ ತೋರಿಸಿ, ಅವರು ಆ ಟಿಕೆಟಲ್ಲಿ QR ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡ್ಕೋತಾರೆ. ಸ್ಕ್ಯಾನ್ ಮಾಡಿಕೊಟ್ಟು ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಗೈಸ್, ನಾವು ಗೇಟ್ ನಂಬರ್ 4 ಎಂಟ್ರಿ ಆದ್ವಿ. ಎಂಟ್ರಿ ಆದಮೇಲೆ ಇಲ್ಲಿ ಬಂದರೆ ಇಲ್ಲಿ ಕ್ಯಾಬಿನ್ ಇದೆ, ಗ್ರೀನ್ ಕಲರ್ ಕ್ಯಾಬಿನ್ನು. ಇಲ್ಲೊಂದ್ಸಲಿ ಬ್ಯಾಗ್ ಚೆಕ್ ಮಾಡ್ತಾರೆ. ಗೇಟ್ ನಂಬರ್ 4 ಒಂದ್ಸಲ ಬ್ಯಾಗ್ ಚೆಕ್ ಮಾಡ್ತಾರೆ. ಈಗ ಈಸ್ಟ್ ಎಂಟ್ರೆನ್ಸಿಂದ ಎಂಟ್ರಿ ಆಗ್ತೀವಿ. ಒಳಗಡೆ ನೋಡೋಣ, ಎಲ್ಲೆಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೋ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ಮಿಕ್ಕಿದ್ದು ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಗೈಸ್, ಇದೇನು ಕಾಣಿಸ್ತಾ ಇದೆ, ಇದು ವಿಧಾನಸೌಧದ ಸ್ಕೇಲ್ ಮಾಡೆಲ್ಲು. ಪ್ಯೂರ್ ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧದ್ದು. ತುಂಬ ಜನಕ್ಕೆ ಗೊತ್ತಿಲ್ಲ ವಿಧಾನಸೌಧ ಮಧ್ಯದಲ್ಲಿ ಖಾಲಿ ಇದೆ ಅಂತ. ಸುತ್ತ ಬಿಲ್ಡಿಂಗ್ ಇದೆ, ಮಧ್ಯದಲ್ಲಿ ಖಾಲಿ ಇದೆ. ಆದರೆ ಮಧ್ಯದಲ್ಲಿ ಈ ಟ್ಯೂಬ್ ಹಿಂದೆಗಡೆ ಏನು ಕಾಣಿಸ್ತಿದೆ ಇದು ಅಸೆಂಬ್ಲಿ ಹಾಲು. ಇನ್ನು ಮಿಕ್ಕಿದ ಆ ಕಡೆ ಈ ಕಡೆ ಖಾಲಿ ಇದೆ. ಗೈಸ್, ನಾವು ಇವಾಗ ವಿಧಾನಸೌಧದಲ್ಲಿ ಬಾದಾಮಿ ಹಾಲು ಕುಡಿತಾ ಇದ್ದೀವಿ. ಆಗಲೇ ನಾನು ಏನು ತೋರಿಸಿದೆ ಮಾಡೆಲಲ್ಲಿ ಸೆಂಟರ್ ಆಫ್ ದ ವಿಧಾನಸೌಧ ಇದೆ ಅಂತ, ಅದು ಈ ಹಿಂದೆಗಡೆ ನಾನು ಹಿಂದೆ ಏನು ಕಾಣಿಸ್ತಾ ಇದೆಯಲ್ಲೋ ಇದೇ ಸೆಂಟರ್ ಆಫ್ ದ ವಿಧಾನಸೌಧ. ಮತ್ತು ಈ 2-3 ಫ್ಲೋರ್ಸ್ ಏನು ಕಾಣಿಸ್ತಾ ಇದೆಯೋ ಅದೇ ಅಸೆಂಬ್ಲಿ ಹಾಲ್. ಗೈಸ್, ಮತ್ತು ಇಲ್ಲಿನ ವಿಧಾನ ಪರಿಷತ್ ಏನಿದೆ ಅದು ಇಡೀ ಇಂಡಿಯಾದಲ್ಲೇ ಹಳೆಯದಾದ ವಿಧಾನ ಪರಿಷತ್. ಮತ್ತು ನೀವೇನಾದರೂ ಈ ಜಾಗಕ್ಕೆ ಬಂದರೆ ಇಲ್ಲಿ ತುಂಬ ಪಾರಿವಾಳಗಳು ನೋಡ್ಬೋದು, ಸಖತ್ತಾಗಿರುತ್ತೆ. ಸಾಧ್ಯವಾದರೆ ಇಲ್ಲೇ ಎಲ್ಲಾದರೂ ಒಂದು 5-10 ನಿಮಿಷ ಕೂತ್ಕೊಂಡು ಪಕ್ಷಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ. ಗೈಸ್, ನಾವು ವಿಧಾನಸೌಧ ಹತ್ರ ಬಂದಿದ ತಕ್ಷಣ ಮುಂದೆ ಕಾಣಿಸುತ್ತಲ್ಲ ಸ್ಟೆಪ್ಸು, ಆ ಸ್ಟೆಪ್ಸೇ ಹತ್ಕೊಂಡು ಬಂದಿದ ತಕ್ಷಣ ಈ ಎಂಟ್ರೆನ್ಸ್ ಸಿಗುತ್ತೆ. ಅಂದರೆ ಅಸೆಂಬ್ಲಿ ಹಾಲ್ಗೆ ಹೋಗೋ ಎಂಟ್ರೆನ್ಸ್ ಇದು. ಹೋಗಿ ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇರೋದು ಅಸೆಂಬ್ಲಿ ಹಾಲ್ ಎಂಟ್ರೆನ್ಸು. ಗೈಸ್, ನೀವು ಆನ್ಲೈನ್ ಪಾಸ್ ತೊಗೊಂಡು ಆರಾಮಾಗಿ ಬಿಂದಾಸ ಓಡಾಡ್ಬೋದು ವಿಧಾನಸೌಧ ಒಳಗಡೆ. ಒಟ್ಟು 3 ಫ್ಲೋರ್ ಇದೆ ವಿಧಾನಸೌಧ ಅಲ್ಲಿ. ಈಗ ನಾನು ಲಾಸ್ಟ್ 3rd ಫ್ಲೋರಲ್ಲಿ ನಾನೀಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ವಿಧಾನಸೌಧ ಬ್ಯಾಕ್ ಎಂಟ್ರೆನ್ಸು. ಆಲ್ಮೋಸ್ಟ್ ಯಾರೇ ಪೊಲಿಟಿಷಿಯನ್ಸ್ ಬಂದರೂ ಈ ಎಂಟ್ರೆನ್ಸಿಂದನೇ ಒಳಗಡೆ ಬರೋದು. ಅಂದರೆ ಕಾರಲ್ಲಿ ಮುಂದೆ ಎಂಟ್ರೆನ್ಸಿಂದ ಬಂದರೂ ಒಳಗಡೆ ಹೋಗೋದು ಈ ಎಂಟ್ರೆನ್ಸಿಂದನೇ. ಬಿಕಾಸ್ ಅವ್ರಿಗೆ ಈಸಿ ಇರುತ್ತೆ, ಪಬ್ಲಿಕ್ ಕ್ರೌಡ್ ಇರೋಲ್ಲ. ಆಲ್ಮೋಸ್ಟ್ ಎಲ್ಲ ಈ ಎಂಟ್ರೆನ್ಸಿಂದನೇ ಹೋಗೋದು. ಇದು ಬ್ಯಾಕ್ ವ್ಯೂ ಆಫ್ ವಿಧಾನಸೌಧ. ಗೈಸ್ ಇಲ್ಲಿ ನೋಡಿ, ಎಲ್ಲ MLA MP ಮಿನಿಸ್ಟ್ರು
ಎಲ್ಲರ ಕಾರುಗಳು ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ಗೈಸ್ ಇವತ್ತು ಸೆಷನ್ ಇತ್ತಂತೆ. ಅಸೆಂಬ್ಲಿ ಹಾಲಲ್ಲಿ ಸೆಷನ್ಸ್ ಇರಬೇಕಾದ್ರೆ ಮತ್ತು ಯಾವುದೇ ರೀತಿಯಾದ ಮೀಟಿಂಗ್ಸ್ ಇರಬೇಕಾದ್ರೆ ಪ್ರೆಸ್ ರಿಪೋರ್ಟರ್ಸ್ಗೆ ಹಾಗೂ ಕ್ಯಾಮ್ರಾಮ್ಯಾನ್ ಅವ್ರುಗಳಿಗೆ ಈ ರೀತಿಯಾದ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಅವ್ರು ಕೂತ್ಕೊಳ್ಳೋಕ್ಕೆ ಚೇರು ಟೇಬಲ್ ಎಲ್ಲ ಇಟ್ಟು. ಮತ್ತು ಸೆಷನ್ ಆದಮೇಲೆ ಈಗ CM ಮೀಟಿಂಗ್ ನಡೀತಾ ಇದೆ. ಫುಲ್ ಹೈ ಸೆಕ್ಯೂರಿಟಿ ಮತ್ತು ಪ್ರೋಟೋಕಾಲ್ಸ್ ಇದೆ. ಗೈಸ್ ರೋಡಲ್ಲಿ ನಿಂತ್ಕೊಂಡು ವಿಧಾನಸೌಧನ ನೋಡಿರ್ತೀರಾ. ವಿಧಾನಸೌಧ ಒಳಗಡೆ ನಿಂತ್ಕೊಂಡು ರೋಡ್ನ ಯಾವತ್ತಾದರೂ ನೋಡಿದ್ದೀರಾ? ಈ ವ್ಲಾಗಲ್ಲಿ ನೋಡಿ. ಎಂಜಾಯ್ ಮಾಡೋದು ಕೇವಲ ನನ್ನ ಬ್ಲಾಗಲ್ಲಿ ಮಾತ್ರ. ಗೈಸ್ ನೆನ್ನೆ ಸೆಷನ್ ಇತ್ತು, ನೆನ್ನೆ ಕೂಡ ಬಂದಿದ್ದೆ. ತುಂಬ ಹೈ ಸೆಕ್ಯೂರಿಟಿ ಇತ್ತು, ಪ್ರೋಟೋಕಾಲ್ಸ್ ತುಂಬ ಇತ್ತು, ಆದ್ದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಮಾಡೋಣ ಅಂತ ಬಂದರೆ ಇವತ್ತು CM ಮೀಟಿಂಗ್ ಇದೆಯಂತೆ. ಇವತ್ತು ಹೈ ಸೆಕ್ಯೂರಿಟಿ ಇದೆ. ತುಂಬ ಜಾಗಗಳಿಗೆ ವಿಡಿಯೋ ಅಲೋ ಮಾಡಲ್ಲ, ಕ್ಯಾಮ್ರಾ ತೊಗೊಂಡು ಹೋಗಂಗಿಲ್ಲ. ಗೈಸ್ ಸಖತ್ತಾಗಿದೆ ಮಾತ್ರ. ಒಂದ್ಸಲಿ ಮಿಸ್ ಮಾಡದೆ ವಿಸಿಟ್ ಮಾಡಿ ವಿಧಾನಸೌಧ ಒಳಗಡೆ. ಗೈಸ್ ಇದು ವಿಕಾಸಸೌಧ, ವಿಧಾನಸೌಧ ರೈಟ್ ಸೈಡಲ್ಲಿರೋದು ಇದು ವಿಕಾಸಸೌಧ. ಗೈಸ್ ನಾನಿವಾಗ ನಿಂತ್ಕೊಂಡಿರೋದು ವೆಹಿಕಲ್ಸ್ ಪಾರ್ಕಿಂಗ್ ಮೇಲೆ. ಆಗಿನ ಕಾಲದಲ್ಲೇ ಎಂಥೋ ತಲೆ ಉಪಯೋಗಿಸಿದ್ದಾರೆ ಅಂದರೆ, ಬಂದಿರೋ ವೆಹಿಕಲ್ಸಲ್ಲಿರೋ ಡ್ರೈವರ್ಸ್ಗೆ ಎಲ್ಲ ಒಳ್ಳೆ ಸೀಟಿಂಗ್ ಏರಿಯಾ ಇರಲಿ ಅಂತ ಪಾರ್ಕಿಂಗ್ ಮೇಲೆಗಡೆ ಸೀಟಿಂಗ್ ಏರಿಯಾ ಪಾರ್ಕ್ ಮಾಡಿದ್ದಾರೆ. ಎಷ್ಟು ಸಖತ್ತಾಗಿದೆಯಲ್ಲ ಪ್ಲ್ಯಾನು. ಒಂದು ವಿಷಯ ಏನಪ್ಪ ಅಂದರೆ, ಬೆಸ್ಟ್ ಟೈಮ್ ಟು ವಿಸಿಟ್ ವಿಧಾನಸೌಧ ಅಂದರೆ ಔಟ್ಲುಕ್ನ ನೋಡೋಕ್ಕೆ ಬೆಳಗ್ಗೆ ಮತ್ತು ಸಂಜೆ. ಸನ್ಸೆಟ್ ಅಂತೂ ಸಖತ್ತಾಗಿರುತ್ತೆ. ಸನ್ರೈಸ್ಗೆ ಬೇರೆ ಲೆವೆಲ್ ಆಗಿರುತ್ತೆ ಸನ್ರೈಸಲ್ಲಿ ವಿಧಾನಸೌಧ ನೋಡೋಕ್ಕೆ. ಗೈಸ್ ಈ ಆನ್ಲೈನ್ ಪಾಸ್ನ ನೀವು ಯಾವ ಥರ ಬುಕ್ ಮಾಡಬೇಕು, ಬೈ ಮಾಡಬೇಕು ಅಂದರೆ ಚಾರ್ಜಸ್ ಅಂತೂ ಏನೂ ಇಲ್ಲ, ಫುಲ್ ಫ್ರೀಯಾಗೇ ಸಿಗುತ್ತೆ ಟಿಕೆಟು. ನೀವು ಇದಕ್ಕೋಸ್ಕರ ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಪ್ಲೇಸ್ಟೋರ್ಗೆ ಹೋಗಿ ಕರ್ನಾಟಕ 1 ಅಂತ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಪ್ರೊಸೆಸ್ ಏನಿದೆಯೋ ಅದನ್ನು ಪೂರ್ತಿ ಮಾಡಿ ಯೂಸರ್ ಇಂಟರ್ಫೇಸ್ ಓಪನ್ ಆದ ತಕ್ಷಣ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಒಂದು ಆಪ್ಷನ್ ಸಿಗುತ್ತೆ, ವಿಧಾನಸೌಧ ಪಾಸ್ ಅಂತ. ವಿಧಾನಸೌಧ ಪಾಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಸಿಗುತ್ತೆ ಪಾಸ್ಗಾಗಿ ವಿನಂತಿಸಿ ಮತ್ತು ನನ್ನ ಪಾಸ್ಗಳು ಅಂತ. ಪಾಸ್ಗಾಗಿ ವಿನಂತಿಸಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ ಆದಮೇಲೆ OTP ಜನ್ರೇಟ್ ಆಗುತ್ತೆ. OTPನ ಹಾಕಿ ಡೀಟೇಲ್ಸ್ನ ಕೇಳ್ತಾರೆ. ನಿಮ್ಮ ಹೆಸರು, ಏನಕ್ಕೆ ವಿಸಿಟ್ ಮಾಡಬೇಕು, ಯಾವ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಬೇಕು ಎಲ್ಲ ಕೇಳ್ತಾರೆ. ಅದೆಲ್ಲ ಫಿಲ್ ಮಾಡಿ ನೀವು ಯಾವ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಬೇಕು ಮತ್ತು ಯಾಕೆ ವಿಸಿಟ್ ಮಾಡಬೇಕು ಅನ್ನೋದು ರ್ಯಾಂಡಮಾಗಿ ಯಾವುದಾದ್ರೂ ಹಾಕ್ಬೋದು, ಅಕ್ಸೆಪ್ಟ್ ಮಾಡ್ತಾರೆ. ಅದಾದಮೇಲೆ ನಿಮ್ಮ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾರೆ. ಫೋಟೋ ಅಪ್ಲೋಡ್ ಮಾಡಿ ನಿಮ್ಮ ಆಧಾರ್ ನಂಬರ್ ಅಥವಾ ಪ್ಯಾನ್ ನಂಬರ್ ಕೇಳ್ತಾರೆ, ಅದನ್ನು ಹಾಕಿ. ನೀವು ಯಾವ್ದು ಆಧಾರ್ ಹಾಕಿದರೆ ಆಧಾರ್ ಫೋಟೋ ಕೇಳ್ತಾರೆ, ಅದನ್ನು ಅಪ್ಲೋಡ್ ಮಾಡಿ. ಪ್ಯಾನ್ ಹಾಕಿದರೆ ಪ್ಯಾನ್ ಫೋಟೋ ಕೇಳ್ತಾರೆ, ಅದನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟು ಸಲ್ಲಿಸಿ ಅಂತ ಕೊಟ್ಟರೆ ಇನ್ನು 2 ರಿಂದ 3 ನಿಮಿಷದೊಳಗಡೆ ನಿಮ್ಮ ಪಾಸ್ ನಿಮಗೆ ಅಪ್ರೂವ್ ಆಗುತ್ತೆ. ಅದಾದಮೇಲೆ ಒಂದು QR ಕೋಡ್ ಜನ್ರೇಟ್ ಆಗುತ್ತೆ. ಆ QR ಕೋಡ್ ಇಟ್ಕೊಂಡು ನೀವು 2:30 ಮೇಲೆ ವಿಸಿಟ್ ಮಾಡ್ಬೋದು. 2:30 ರಿಂದ 5:30ವರೆಗೂ ನಿಮಗೆ ವಿಸಿಟಿಂಗ್ ಅವರ್ಸ್ ಇರುತ್ತೆ, ಆಗ ವಿಸಿಟ್ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಪಾಸ್ನ ನೀವು ಒಂದೇ ಸಲ ಎಕ್ಸಿಟ್ ಆಗಿ ಒಂದೇ ಸಲ ಎಂಟ್ರಿ ಆಗೋ ಥರ ಏನಿಲ್ಲ. ಇವತ್ತಿನ ಪಾಸ್ನ ನೀವು ಇವತ್ತು ಎಷ್ಟು ಸಲ ಆದರೂ ಎಂಟ್ರಿ ಆಗ್ಬೋದು, ಎಷ್ಟು ಸಲ ಆದರೂ ಎಕ್ಸಿಟ್ ಆಗ್ಬೋದು. ಗೈಸ್ ಬರೀ ವಿಧಾನಸೌಧಾಗ ಮಾತ್ರ ಆನ್ಲೈನ್ ಪಾಸ್ ಅಲ್ಲ, ವಿಕಾಸಸೌಧಾಗೂ ಸಿಗುತ್ತೆ. ಬಹುಮಾಡಿ ಕಟ್ಟಡಕ್ಕೂ ಆನ್ಲೈನ್ ಪಾಸ್ ಸಿಗುತ್ತೆ. ಎಲ್ಲ ಅದೇ ಅಪ್ಲಿಕೇಶನಲ್ಲಿ ನೀವು ತೊಗೋಬೋದು. ಬರೀ ನೀವು ವಿಸಿಟಿಂಗ್ ಪಾಸ್ ಅಂತ ಅಲ್ಲ, ನಿಮ್ಗೇನಾದರೂ ಇಲ್ಲಿ ಕೆಲಸ ಇದ್ದರೂ ಆ ಪಾಸ್ನ ಮೂಲಕ ಯಾವ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಕೆಲಸ ಇದೆಯೋ ಆ ಡಿಪಾರ್ಟ್ಮೆಂಟ್ನ ಅಪಾಯಿಂಟ್ಮೆಂಟ್ ತೊಗೊಂಡು ಆರಾಮಾಗಿ ವಿಸಿಟ್ ಮಾಡ್ಬೋದು. ಅಸೆಂಬ್ಲಿ ಹಾಲ್ಗೆ ಈ ಪಾಸಿಂದ ಬಿಡಲ್ಲ, ಸ್ಪೆಷಲ್ ಪಾಸ್ ಬೇಕಾಗುತ್ತೆ. MLA MP ಅವ್ರ ಕಡೆಯಿಂದ. ಮತ್ತು ಆ ಪಾಸಿಂದ ಹೋದರೂ ಕೂಡ ನಿಮಗೆ ಮೊಬೈಲ್ ಏನೂ ಅಲೋ ಮಾಡೋದಿಲ್ಲ ಒಳಗಡೆ. ಗೈಸ್ ನೀವು ಈ ಪಾಸ್ನ ಮುಂಚೆನೇ ಮಾಡ್ಕೊಬನ್ನಿ. ಅಂದರೆ ಇಲ್ಲಿ ಬಂದು ಸರೌಂಡಿಂಗ್ಸಲ್ಲಿ ಎಲ್ಲೂ ಮಾಡೋಕ್ಕೆ ಟ್ರೈ ಮಾಡಬೇಡಿ, ಬಿಕಾಸ್ ಇಲ್ಲೆಲ್ಲ ಜಾಮರ್ಸ್ ಇರುತ್ತೆ, ಆಗೋದಿಲ್ಲ. ಗೈಸ್ ಈಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಅತಿ ಶೀಘ್ರದಲ್ಲೇ ಬರ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.